ಹಾಯ್ ಹಲೋ ನಮಸ್ಕಾರ ಕರ್ನಾಟಕದ ಜನತೆ. ಇವತ್ತಿನ ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಆಗಿರೋದರಿಂದ ಇವತ್ತು ಡೇಂಜರಸ್ ಪಂದ್ಯ ಕೂಡ ಆಗಿದೆ. ಹೆಡ್ ಟು ಹೆಡ್ ಇವರು ನೋಡಿದರೆ ಪರ್ಫಾರ್ಮೆನ್ಸ್ ಕೂಡ ಕೆ ಪರ್ಫಾರ್ಮೆನ್ಸ್ ಇಷ್ಟು ಈ ಇನ್ನಿಂಗ್ಸ್ ನಲ್ಲಿ ಚೆನ್ನಾಗಿಲ್ಲ. 33 ಮ್ಯಾಚ್ ಟೋಟಲ್ ಆಗಿದ್ದಾರೆ. 21 ಕೆ ವಿನ್ ಆದ್ರೆ 11 RCB ಆಗಿದೆ. ಒಂದು ಮ್ಯಾಚ್ ಕೂಡ ಟೈ ಕೂಡ ಆಗಿದೆ. ಹಾಗೆ ನೋಡೋದಾದರೆ ಜೈ RCB ಅಂತ ಹೇಳ್ತಾ ಕೆ ಅವರು ಕಳೆದ 2 ಪಂದ್ಯಗಳಿಂದ ಸೋಲನ್ನು ಒಪ್ಪಿಕೊಂಡು ಬರ್ತಾ ಇದೆ. ಯಾಕಂದ್ರೆ ಬೌಲಿಂಗ್ ಲೈನ್ ಕೂಡ ಚೆನ್ನಾಗಿಲ್ಲ ಅವರದು. ಹಾಗೆ ಈ ಚಾನೆಲ್ಗೆ ಯಾರು ಹೊಸಬ್ರಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿರಿ ಮತ್ತು ಶೇರ್ ಮಾಡಿ. ಹಾಗೆ ಮೊದಲನೇ ಪಂದ್ಯ ನೋಡೋದಾದರೆ ರಾಜಸ್ಥಾನ್ ಅವರು ಕೂಡ ಇತ್ತು ಇವರ ಮೊದಲನೇ ಪಂದ್ಯ. ಹಾಗೆ ಇವರು ಕಡಿಮೆ ಸ್ಕೋರ್ ಹೊಡೆದಿರ್ತಾರೆ. ಹಾಗೆ ಅದನ್ನು ರಾಜಸ್ಥಾನ್ ಅವರು 8 ವಿಕೆಟ್ಗಳಿಂದ ಜಯವನ್ನು ಗೆಲ್ಲುತ್ತಾರೆ. ಹಾಗೆ ನೋಡೋದಾದರೆ ಈ ಟೀಮಲ್ಲಿ ವೀಕ್ನೆಸ್ ಏನೈತಂದ್ರಪ್ಪ, ಒಂದು ಬ್ಯಾಟಿಂಗ್ ಲೈನ್ ಚೆನ್ನಾಗಿಲ್ಲ, ಓಪನರ್ಸು ಅಷ್ಟೊಂದು ಆಡ್ತಾ ಇಲ್ಲ. ಹಾಗೆ ಇವರ ಸೆಕೆಂಡ್ ಮ್ಯಾಚ್ ಕೂಡ ನೋಡಿದರೆ ಪಂಜಾಬ್ ಅವರು 5 ವಿಕೆಟ್ಗಳಿಂದ ಜಯವನ್ನು ಗೆಲ್ಲಿಸುತ್ತಾರೆ. ಹಾಗೆ ಕೂಡ ಮತ್ತು ಇವಾಗ ನೋಡಿದರೆ ಕ್ವಶನ್ ಮಾರ್ಕ್ ಏನೈತಂದ್ರಪ್ಪ, RCB ಜೋಡಿ ಇವರು ಗೆಲ್ತಾರಾ ಇಲ್ವಾ ಅಂತ ಅದೇ ಕ್ವಶನ್ ಮಾರ್ಕ್ ಆಗಿರೋದು. ಹಾಗೆ ಕೂಡ ಇವರ RCB ಮತ್ತು ಕೆ ಅವರ ಸ್ಕ್ವಾಡ್ ನೋಡೋದಾದರೆ ಒಳ್ಳೆ ರೀತಿಯಲ್ಲಿದೆ. ಓಪನರ್ ಅಲ್ಲಿ ಸಂಜು ಮತ್ತು ಗೈಕ್ವಾಡ್ ಬರ್ತಾರೆ. ಹಾಗೆ ನಮ್ಮ RCBಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಅವರು ಬಂದರೆ ಇವರು ಓಪನರ್ಸ್ ಚೆನ್ನಾಗಿದೆ. ಹಾಗೆ ಸೆಕೆಂಡ್ ನೋಡಿದರೆ ಸೆಕೆಂಡ್ ಲೈನ್ ಕೂಡ CSKಯಲ್ಲಿ ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ, ಬಟ್ RCBಯಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಇದರಲ್ಲಿ ಅಂತೂ ನನಗೆ ಓಪನರ್ಸು ಮತ್ತು ಸೆಕೆಂಡ್ ಲೈನ್ ನೋಡಿದರೆ RCBನೇ ಹೊಡೆಯೋಂಗೆ ಕಾಣುತ್ತೆ. ಮತ್ತು ಥರ್ಡ್ ಲೈನ್ ನೋಡಿದರೆ ಪ್ರವಿಸ್ ಮತ್ತು ಶಿವಮ್ ದುಬೆ ಅವರು ಚೆನ್ನಾಗಿ ಆಡ್ತಾರೆ. ಇಲ್ಲಿ ನಮ್ಮ ಸೈಡ್ ನೋಡಿದರೆ ಜಿತೇಶ್ ಶರ್ಮಾ ಮತ್ತು ಡೇವಿಡ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಹಾಗೆ ತೆಳಗಿನ ಲೈನಲ್ಲಿ ನೋಡಿದರೂ ಕೂಡ ನಮ್ಮದೇ ಜಯವನ್ನು ಗೆಲ್ಲುವಂಥ ಸಿಚುವೇಶನ್ ಇದೆ. ಹಾಗೆ ಬೌಲಿಂಗ್ ಲೈನ್ ಕೂಡ ನೋಡೋದಾದರೆ ನಮ್ಮದೇ ಜಯವನ್ನು ಗೆಲ್ಲುವ ರೀತಿ ಆಗಿದೆ. ಆದರೆ ಏನು ಗೊತ್ತಾ, CSKಯಲ್ಲಿ ಕಳೆದ 2 ಪಂದ್ಯಗಳನ್ನು ಬೌಲಿಂಗ್ ಲೈನ್ ಕೂಡ ಚೆನ್ನಾಗಿಲ್ಲ. ಈ ಮ್ಯಾಚಲ್ಲಿ RCB ವಿರುದ್ಧ MS ಧೋನಿ ಕೂಡ ಆಡಲಿಕ್ಕೆ ಬರ್ತಿದ್ದಾರೆ ಅಂತ ನ್ಯೂಸಲ್ಲಿ ಬರ್ತಾ ಇದೆ. ಅಪ್ಡೇಟ್ ಕೂಡ ಸಿಕ್ಕಿದೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಹಾಗೆ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.